ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಈ ಮಳೆಗಾಲಕ್ಕೆ ಸರಿ ಹೊಂದುವಂಥ ಹೋಟೆಲ್ ಸ್ಟೈಲ್ನ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಪರ್ಫೆಕ್ಟ್ ವಿಧಾನ. ಈ ನಾನು ಮಾಡಿ ತೋರಿಸುವಂಥ ವಿಧಾನ ಖಂಡಿತವಾಗ್ಲೂ ಇದನ್ನು ನೋಡಾದ್ಮೇಲೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಇವಾಗ ನೋಡಿ, ಒಂದು 3 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಹಾಗೆ ಚಿಲ್ಲಿ ಫ್ಲೇಕ್ಸು 1 ಸ್ಪೂನಷ್ಟು, ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಆಮೇಲೆ ಕರಿಬೇವಿನ ಸೊಪ್ಪು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಏನೇ ಹಾಕ್ಕೊಂಡ್ರು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು, ಬಿಳಿ ಎಳ್ಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನೋಡಿ, ಈರುಳ್ಳಿ ಏನಿದೆ ನೋಡಿ, ಆ ಈರುಳ್ಳಿ ಬಿಡಿ ಬಿಡಿ ಆಗಬೇಕು ಅಲ್ಲಿವರೆಗೂ ಈ ಥರ ಪ್ರೆಸ್ ಮಾಡ್ತಾ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನಾವು ಹಾಕಿರುವಂಥ ಪದಾರ್ಥಗಳು ಮಿಕ್ಸ್ ಆಗಬೇಕು ಈರುಳ್ಳಿ ಜೊತೆಗೆ. ಆ ಈರುಳ್ಳಿನಲ್ಲಿ ಇರುವಂಥ ನೀರಿನಂಶ ಎಲ್ಲವೂ ಬಿಟ್ಕೋಬೇಕು, ಅಷ್ಟು ನೀವು ಪ್ರೆಸ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ಪ್ರೆಸ್ ಮಾಡಿಕೊಂಡು ನೀರೆಲ್ಲ ಬಿಟ್ಕೊಂಡಿದೆ ಈರುಳ್ಳಿನಲ್ಲಿ. ಇವಾಗ ಇದಕ್ಕೆ ನೋಡಿ, ಸಣ್ಣ ರವೆ ಅಂತ ಏನು ಹೇಳ್ತೀವಿ ನೋಡಿ, ನೀವು ಮೀಡಿಯಮ್ ರವೆ ಕೂಡ ಬಳಸ್ಬೋದು. ಆದರೆ ಮೀಡಿಯಮ್ ರವೆ ಹಾಕಿದ್ರೆ ಗರಿಗರಿಯಾಗಿ ಬರೋದಿಲ್ಲ ನಾನು ಮಾಡುವಂಥ ಸ್ನ್ಯಾಕ್ಸು. ಅದಕ್ಕಾಗಿ ಸಣ್ಣ ರವೆನ ಹಾಕ್ಕೊಂಡಿರಿ. 1 ಕಪ್ಪಷ್ಟು ಸಣ್ಣ ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಸಣ್ಣ ರವೆಯನ್ನು ಕ್ವಾಂಟಿಟಿ ಸೇಮ್ ಇರಬೇಕು. ಇದಕ್ಕೆ ನೋಡಿ, ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ನಾವು ಆವಾಗಲೇ ಹಿಂಡ್ಕೊಂಡಿರುವಂಥ ನೀರೇನಿದೆ ನೋಡಿ ಈರುಳ್ಳಿದು, ಅದ್ರ ಜೊತೆಗೇ ಈ ಹಿಟ್ಟನ್ನು ಬೆರೆಸ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಜಸ್ಟ್ ಈರುಳ್ಳಿನಲ್ಲಿರುವಂಥ ನೀರೆಲ್ಲವೂ ಬಿಟ್ಕೊಳ್ಳೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನಲ್ಲಿರೋ ನೀರು ಮಾಯ್ಶ್ಚರ್ ಇರುತ್ತೆ, ಅದೆಲ್ಲವೂ ಹಿಟ್ಟು ಜೊತೆ ಬೆರೆಯುತ್ತೆ. ಇವಾಗ ನೋಡಿ, ಇದು ಹುರಿದು ಕ್ರಷ್ ಮಾಡ್ಕೊಂಡಂಥ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು, ಇದನ್ನು ಹಾಕ್ಕೊಳ್ಳೇಬೇಕಾಗತ್ತೆ, ತುಂಬ ಟೇಸ್ಟ್ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಿಟ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಹಿಟ್ಟು ಬಿಸಿದಾಗಿ ಹಾಕಿರೋದ್ರಿಂದ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಾರ್ದೇ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರದಲ್ಲಿ ನೀವು ಕೈಯಿಂದ ಈ ಥರ ಪ್ರೆಸ್ ಮಾಡ್ತಾ ಈ ಥರ ನೋಡಿ, ನಾವು ಹಾಕಿರುವಂಥ ತುಪ್ಪ ಎಣ್ಣೆ ಏನಿದೆ ನೋಡಿ, ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರಿಬೇಕು. ಚೆನ್ನಾಗಿ ಬೆರೆಸ್ಕೊಂಡು ಆದಮೇಲೆ ನೋಡಿ, ಸ್ವಲ್ಪನೇ ನೀರು ಹಾಕೋಬೇಕು. ಇದಕ್ಕೆ ಜಾಸ್ತಿ ಒಟ್ಟಿಗೆ ನೀರು ಹಾಕೋ ಹಾಗಿಲ್ಲ. ನಾನಿಲ್ಲಿ ಟೋಟಲ್ಲಾಗಿ ಸೇರಿಕೊಂಡು 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಸೊ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ, ಅದೇ ಈರುಳ್ಳಿನಲ್ಲಿರುವಂಥ ಮಾಯ್ಶ್ಚರೇ ಸಾಕಾಗತ್ತೆ ಇದಕ್ಕೆ. ನೀವು ನೋಡ್ತಿರ್ಬೋದು, 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡೆ. ನೀವು ಪರ್ಫೆಕ್ಟಾಗಿ ಹೋಟೆಲ್ ವಿಧಾನದಲ್ಲಿ ಮಾಡಬೇಕು, ಹೋಟೆಲ್ ಟೇಸ್ಟ್ನಲ್ಲಿ ಮಾಡಬೇಕು ಅನ್ನೋದಾದರೆ ನಾನು ಹೇಳುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಈ ಕಲಿಸುವಂಥ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಸ್ತಿ ನೀರು ಹಾಕಿ ತೆಳುವಾಗಿ ಇದನ್ನು ಕಲಿಸ್ಬಾರ್ದು. ನೋಡಿ, ಗಟ್ಟಿಯಾಗಿ ಕಲಿಸ್ಬೇಕು. ಚೆನ್ನಾಗಿ ಎಷ್ಟು ನೀವು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಇವಾಗ ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ತಾ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ನೋಡಿ, ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇದರಿಂದ ಒಂದು 13ರಿಂದ 15 ಉಂಡೆಗಳಾಗಿದೆ. ಇವಾಗ ಇದನ್ನು ಬೌಲನ್ನು ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿಟ್ಟು ಒಂದೊಂದೇ ಉಂಡೆಗಳನ್ನ ತೊಗೊಂಡು ನೀವು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಸ್ಕ್ವೇರ್ ಆಕಾರಕ್ಕೆ ಬಟರ್ ಪೇಪರ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕೈಯಿಂದನೇ ತಟ್ಕೋಬೋದು ಅಥವಾ ಒಂದು ಬಟ್ಟೆಯನ್ನು ಹಾಕಿ ಬಟ್ಟೆ ಮೇಲ್ಗಡೆ ತಟ್ಕೋಬೋದು. ಈಗ ನೋಡಿ, ಕೈಯಿಂದ ಈ ಥರ ತಟ್ಕೊಳ್ಬೇಕು. ಇದನ್ನು ಪೂರ್ತಿ ತೆಳುವಾಗಿ, ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ನೀವು ತಟ್ಕೊಳ್ಳಿ. ಆಮೇಲೆ ಅದರಲ್ಲಿರುವಂಥ ಈರುಳ್ಳಿ ಬಿಟ್ಕೊಳ್ತಾ ಇರುತ್ತೆ, ಅದನ್ನು ಈ ಥರ ಅಂಟಿಸ್ತಾ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ನೀವು ಈ ಥರ ತಟ್ಕೊಳ್ಬೇಕಾಗುತ್ತೆ ಕೈಯಿಂದ. ಸೊ ಇದನ್ನು ಒಟ್ಟಿಗೆ ನೀವು ಮಾಡಿಟ್ಕೊಂಡು ಒಟ್ಟಿಗೆ ನೀವು ಫ್ರೈ ಮಾಡ್ಕೋಬೋದು ಎಣ್ಣೆಯಲ್ಲಿ. ಇವಾಗ ನೋಡಿ, ಈ ಥರ ಇದನ್ನು ಒತ್ತಿ ಪ್ರೆಸ್ ಮಾಡಿ ಈ ಥರ ತೆಳುವಾಗಿ ಮಾಡಿಟ್ಕೋಬೇಕು. ಎಣ್ಣೆ ಕೂಡ ನೋಡಿ, ಎಣ್ಣೆನ ಹೈ ಫ್ಲೇಮ್ನಲ್ಲಿ ಕಾಯಕ್ಕಿಡಬಾರ್ದು, ಮೀಡಿಯಮ್ ಉರಿನಲ್ಲಿ ಕಾಯಬೇಕು ಎಣ್ಣೆ. ನೋಡಿ, ಹಾಕಿದ ತಕ್ಷಣ ಮೇಲ್ ಬರುತ್ತೆ. ಹೈ ಫ್ಲೇಮ್ಲಿಟ್ಟರೆ ಹಾಕಿದ ತಕ್ಷಣ ಮೇಲ್ ಬರೋ ಥರ ಎಣ್ಣೆಯನ್ನು ಅಷ್ಟು ಬಿಸಿಯಾಗಿ ಕಾಯಿಸ್ಬಿಡಿ. ಈಗ ನೋಡಿ, ನಿಧಾನವಾಗಿ ಮೇಲ್ ಬರಬೇಕು. ಆವಾಗ ನೀವು ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕೋಬೋದು. ಒಂದು ಬೆಂದು ಚೆನ್ನಾಗಿ ಮೇಲ್ ಬಂದಾದಮೇಲೆ ಮತ್ತೊಂದನ್ನು ನೀವು ಹಾಕೋಬೋದು. ಇದೇ ಥರ ನೋಡಿ, ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಹೋಟೆಲ್ಗಳೆಲ್ಲ ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಮದ್ದೂರು ವಡೆ ತುಂಬಾ ರುಚಿಯಾಗಿರುತ್ತೆ. ನಾವು ಯಾಕೆ ಈ ಥರ ಮನೆಯಲ್ಲಿ ಮಾಡ್ಕೊಳ್ಬಾರ್ದು ಅಂತ ಅನಿಸಿರುತ್ತೆ ಕೆಲವೊಬ್ರಿಗೆ. ಬಟ್ ಆ ಟೇಸ್ಟ್ ಬರೋಕ್ಕೆ
ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ಖಂಡಿತವಾಗ್ಲೂ ಇವತ್ತು ನಾನು ಮಾಡಿರೋಂಥ ವಿಧಾನದಲ್ಲಿ ಮಾಡಿ ನೋಡಿ, ಟಿಪ್ಸನ್ನು ಫಾಲೋ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಇವತ್ತೇ ನೀವು ಮಾಡ್ಕೊಳ್ಳಿ. ಆರಾಮಾಗಿ ಒಂದು 2 to 3 ಡೇಸ್ ನೀವು ಬಾಕ್ಸಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಟೀ ಜೊತೆ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಇವಾಗ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಮಾಡೋಕ್ಕೆ. ಫ್ರೈ ಮಾಡಿಕೊಂಡು ತೆಗೆದಿದ್ದೀನಿ. ಟ್ರೈನಲ್ಲೆಲ್ಲ ಹೋಗುವಾಗ ಎಷ್ಟು ಇಷ್ಟಪಟ್ಟು ದುಡ್ಡು ಕೊಟ್ಟು ತಿಂತೀರಾ, ಅದನ್ನೇ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಖಂಡಿತವಾಗಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.